ಇನ್ನು ಅಂಗನವಾಡಿಯ ರೇಷನ್ ದನದ ಕೊಟ್ಟಿಗೆಯಲ್ಲಿ ಪತ್ತೆಯಾಗಿದೆ. ಮಕ್ಕಳಿಗೆ ಕೊಡುವಂತ ರೇಷನ್ಗೆ ಕದಿಮರು ಕನ್ನ ಹಾಕಿದ್ದಾರೆ. ಯಾವುದನ್ನು ಬಿಡ್ತಾ ಇಲ್ಲ. ನೂರಾರು ಚೀಲ ರೇಷನ್ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕೆಜೆಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಾಗ್ತಾ ಇದೆ. 1,52,000 ಮೌಲ್ಯದ 35 ಚೀಲ ಹಾಲಿನ ಪುಡಿ, ಪೌಷ್ಟಿಕ ಆಹಾರದ 89 ಪ್ಯಾಕೆಟ್ಗಳು ಅಧಿಕಾರಿಗಳಿದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಹದೇವ ರುದ್ರಪ್ಪ ಗೌಡಗೆ ಸೇರಿರುವಂತಹ ದನದ ಕೊಟ್ಟಿಗೆ ಇದು. ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ತಂಡ ದಾಳಿಯನ್ನ ಮಾಡಿದಾಗ ಇವೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಸಹದೇವ ರುದ್ರಪ್ಪ ಗೌಡ, ಲಕ್ಷ್ಮಣ್ ನಾಗಪ್ಪ ಬಂಧನ ಆಗಿದೆ. ಪರಾರಿಯಾಗಿರುವಂತಹ ವಿಷ್ಣು ವಿಶಾಳಿಗೆ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಅಂತ ಕೊಟ್ಟಿರುವಂತಹ ಆಹಾರಗಳು ಎಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕೊಟ್ಟಿಗೆಯಲ್ಲಿ, ದನದ ಕೊಟ್ಟಿಗೆಯಲ್ಲಿ ಬಚ್ಚಿಟ್ಟಿರೋದು. ನೂರಾರು ಚೀಲ ರೇಷನ್ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇವೆಲ್ಲವೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಕೆಜೆಹಳ್ಳಿಯಲ್ಲಿ ನಡೆದಿರುವಂತಹ ಅಕ್ರಮವಾಗಿ ಸಂಗ್ರಹಿಸಲಾದಂತಹ ರೇಷನ್ಗಳನ್ನ ಗಮನಿಸ್ತಾ ಇದ್ದೀರಾ ನೀವು. 1,52,000 ರೂಪಾಯಿ ಮೌಲ್ಯದ 35 ಚೀಲ ಹಾಲಿನ ಪುಡಿ ಇದೆ ಇಲ್ಲಿ. ಇನ್ನು ಪೌಷ್ಟಿಕ ಆಹಾರದ 79 ಪ್ಯಾಕೆಟ್ಗಳು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ.